ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋರ್ಟ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನುವಂಥ ಗಾದೆ ಮಾತನ್ನ ನೀವೆಲ್ಲರೂ ಕೇಳಿದ್ದೀರಾ ಅಲ್ವಾ? ಪಾಕಿಸ್ತಾನ ಈಗ ಅದನ್ನ ಗಂಡು ಮಕ್ಕಳಿಗೊಂದು ಕಾಲ ಹೆಣ್ಣು ಮಕ್ಕಳಿಗೊಂದು ಕಾಲ ಅಂತ ಬದಲಾವಣೆ ಮಾಡಿಕೊಂಡು ಮುಂದುವರಿಯುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ. ಯಾಕೆ? ಹೆಣ್ಣು ಮಕ್ಕಳನ್ನ ಧರ್ಮದ ಹೆಸರಲ್ಲಿ ಕತ್ತಲೆಯಲ್ಲಿ ಇಟ್ಟಿದಂತ ಇವರುಗಳು ಈಗ ಅದೇ ಹೆಣ್ಣು ಮಕ್ಕಳನ್ನ ತಾವೇ ಮುಂದೆ ಕರ್ಕೊಂಡು ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಸಹಾಯಕ್ಕಾಗಿ ಭಯೋತ್ಪಾದಕ ಸಂಘಟನೆಗಳು ಬೇಡ್ಕೊಳ್ತಾ ಇವೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ? ಏನಿದು ಮಹತ್ತರವಾದಂತಹ ಬೆಳವಣಿಗೆ? ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತೇ ಇದೆ, ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪಾಕ್ ಉಗ್ರರು ನಡೆಸಿದಂತಹ ದಾಳಿಗೆ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಮೇ 7ನೇ ತಾರೀಕಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿತ್ತು. ಆ ಉತ್ತರದಲ್ಲಿ ಜೈಷ್ ಎ ಉಗ್ರ ಸಂಘಟನೆಯ ನಾಯಕ ಮಸೂದ್ ಅಜರ್ಗೆ ಭಾರತ ಒಂದು ದೊಡ್ಡ ಶಾಕ್ ಕೂಡ ನೀಡಿತ್ತು. ಭಾರತೀಯ ಸೇನೆ ನಡೆಸಿದಂತಹ ಆ ದಾಳಿಯಲ್ಲಿ ಅವತ್ತು ಮಸೂದ್ ಅಜರ್ನ ಪತ್ನಿ, ಆತನ ಮಗ, ಆತನ ಸಹೋದರಿಯರು ಸೇರಿದ ಹಾಗೆ ಆತನ ಕುಟುಂಬದ 10 ಮಂದಿ ಸಾವನ್ನಪ್ತಾರೆ. ಅಂದ್ರೆ ಅವತ್ತು ಆಪರೇಷನ್ ಸಿಂಧೂರದ ಮೂಲಕ ಕಳೆದ 3 ದಶಕಗಳಿಂದ ನಮ್ಮ ಭಾರತ ನೆಲದ ಮೇಲೆ ಆಗಿರುವಂತಹ ಪ್ರಮುಖ ಭಯೋತ್ಪಾದಕ ದಾಳಿಗಳಿಗೆ ಕಾರಣವಾದಂತಹ 2 ವೆರಿ ಇಂಪಾರ್ಟೆಂಟ್ ಭಯೋತ್ಪಾದಕ ಸಂಘಟನೆಗಳು, ಒಂದು ಜೈಷ್ ಎ ಮೊಹಮ್ಮದ್, ಇನ್ನೊಂದು ಲಷ್ಕರ್ ಎ ತೊಯ್ಬಾ, ಇವುಗಳ ಬೇರನ್ನೇ ಸುಡಬೇಕನ್ನುವಂತಹ ಗುರಿಯನ್ನ ಇಟ್ಕೊಂಡು ಭಾರತ ಅವತ್ತು ಸಕ್ಸಸ್ ಕೂಡ ಆಯ್ತು. ಅಂದ್ರೆ ಅವರು ಎದ್ದೇಳುವುದಕ್ಕೂ ಆಗದಂತಹ ಪರಿಸ್ಥಿತಿಗೆ ಕೇವಲ 20 ನಿಮಿಷದ ಕಾರ್ಯಾಚರಣೆಯಲ್ಲಿ ಭಾರತ ಪಾಕಿಸ್ತಾನದ ಸಂಘಟನೆಗಳನ್ನ ತಂದು ನಿಲ್ಲಿಸಿತ್ತು. ಈಗ ಪೆಟ್ಟು ತಿಂದು ಕಂಗಾಲಾಗಿರುವಂತಹ ಜೈಷ್ ಎ ಮೊಹಮ್ಮದ್ ಸಂಘಟನೆ ತನ್ನ ಬಲವರ್ಧನೆಗೆ ರೆಡಿಯಾದ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಇಷ್ಟು ದಿನ ಮಸೂದ್ ಅಜರ್ ಟೀಮ್ ಇತ್ತಲ್ವಾ, ಅಂದ್ರೆ ಕೇವಲ ಗಂಡು ಮಕ್ಕಳದಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಈಗ ಮಹಿಳೆಯರ ವಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅನ್ನುವಂತಹ ಯೋಚನೆಯನ್ನ ಇಟ್ಕೊಂಡು ಸ್ವತಃ ತನ್ನ ಸಹೋದರಿ ಸಾದಿಯಾಗಿ ಇದರ ಹೊಣೆಗಾರಿಕೆಯನ್ನ ನೀಡೋದಕ್ಕೆ ಮಸೂದ್ ಅಜರ್ ರೆಡಿಯಾಗಿ ನಿಂತಿದ್ದಾನೆ. ನೀವೇ ಯೋಚನೆ ಮಾಡಿ, ತಮಗೆ ಬೇಡದಾಗ ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಕತ್ತಲೆಯಲ್ಲಿ ಬಂಧಿಸಿ ಇಡುವಂತ ಇವರುಗಳು ಈಗ ತಮ್ಮ ಅಸ್ತಿತ್ವವನ್ನ ಉಳಿಸೋದಕ್ಕೆ ಅದೇ ಹೆಣ್ಣು ಮಕ್ಕಳನ್ನ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಜೈಷ್ ಎ ಉಗ್ರ ಸಂಘಟನೆಯಲ್ಲಿ ಇನ್ನು ಮುಂದೆ ಸಪರೇಟ್ ಮಹಿಳಾ ಬ್ರಿಗೇಡ್ ಸ್ಥಾಪನೆ ಮಾಡಲಾಗುತ್ತೆ. ಅಂಡ್ ಈ ಸಂಘಟನೆಗೆ ಜಮಾತುಲ್ ಮುಮಿನಾತ್ ಅಂತ ಹೆಸರನ್ನು ಕೂಡ ಇಡೋರಿದ್ದಾರೆ. ನಾಗ್ಲೇ ಹೇಳಿದ ಹಾಗೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತೀಯ ಪಡೆಗಳು ಮರ್ಕಜ್ ಸುಭಾನಾದಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದಾಗ ಅಲ್ಲಿ ಕೊಲ್ಲಲ್ಪಟ್ಟಂತಹ ಯೂಸುಫ್ ಅಜರ್ನ ಪತ್ನಿ, ಅಂದ್ರೆ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ಇದರ ನೇತೃತ್ವವನ್ನ ವಹಿಸ್ತಾರೆ. ಇದಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಬಡ ಮಹಿಳೆಯರನ್ನಂತೆ. ತನ್ನ ಕಮಾಂಡರ್ಗಳ ಪತ್ನಿಯರು ಬಹಾವಲ್ಪುರ, ಕರಾಚಿ, ಮುಜಫರಾಬಾದ್, ಕೋಟ್ಲಿ, ಹರಿಪುರ್, ಮನ್ಸೇಶ್ರಾ ಇಲ್ಲಿ ಅಧ್ಯಯನ ಕೇಂದ್ರದಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂತಹ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಹೆಣ್ಣು ಮಕ್ಕಳನ್ನ ಇದಕ್ಕೆ ಸೇರಿಸೋದಕ್ಕೆ ನೋಡ್ತಾ ಇದ್ದಾರೆ. ಇನ್ನು ವೆರಿ ಶಾಕಿಂಗ್, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ದಕ್ಷಿಣ ಭಾರತದಲ್ಲಿ ಶಿಕ್ಷಿತ ಅದೇ ರೀತಿ ನಗರ ಪ್ರದೇಶದ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಇವರು ಗುರಿಯಾಗಿಸ್ತಾ ಇದ್ದಾರಂತೆ. ಹಾಗಾಗಿ ಎಚ್ಚರವಾಗಿರುವಂತದ್ದು ವೆರಿ ಇಂಪಾರ್ಟೆಂಟ್. ಆದ್ರೆ ನನಗೆ ಒಂದು ಡೌಟ್ ಇದೆ ಇಲ್ಲಿ. ಏನ್ ಗೊತ್ತಾ, ಈ ಜಿಹಾದಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಾಗ ಏನ್ ಹೇಳ್ತಾರೆ? ಅವರು ಯಾಕೆ ಬೇರೆಯವರನ್ನ ಸಾಯಿಸಿ ಅವರು ಕೂಡ ಯಾಕೆ ಸಾಯ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು, ಜನ್ನತ್ತಲ್ಲಿ 72 ಹೂರ್ಗಳು ಸಿಗ್ತಾರೆ ಅಂತ ಅಲ್ವಾ? ಈಗ ಮಹಿಳಾ ವಿಂಗ್ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಅಲ್ಲಿ ಏನಂತ ಹೇಳಬಹುದು? ಮಹಿಳಾ ಜಿಹಾದಿಗಳು ಹಾಗಾದ್ರೆ ಬೇರೆಯವರನ್ನ ಕೊಂದು ತಾವು ಕೂಡ ಸತ್ರೆ ಅವರಿಗೆ ಅಲ್ಲಿ ಏನ್ ಸಿಗತ್ತೆ? ಏನಾದ್ರೂ ಸಿಗಬೇಕಲ್ವಾ? ಸಮಾನತೆ ವೆರಿ ಇಂಪಾರ್ಟೆಂಟ್ ನೋಡಿ. ಗಂಡು ಮಕ್ಕಳಿಗೊಂದು ನ್ಯಾಯ, ಹೆಣ್ಣು ಮಕ್ಕಳಿಗೊಂದು ನ್ಯಾಯ ಇರಬಾರದಲ್ವಾ? ಅದಕ್ಕೆ ಕೇಳದೆ, ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಆಪರೇಷನ್ ಸಿಂಧೂರದ ಮೂಲಕ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿದಂತಹ ಭಾರತೀಯ ವಾಯುಪಡೆ ತನ್ನ 93ನೇ
ವಾರ್ಷಿಕೋತ್ಸವದ ಭಾಗವಾಗಿ ಒಂದು ಔತಣಕೂಟವನ್ನ ಏರ್ಪಾಡು ಮಾಡಿತ್ತು. ಇಲ್ಲಿ ಔತಣಕೂಟ ಏರ್ಪಾಡು ಮಾಡಿರುವಂತದ್ದೇನು ಸ್ಪೆಷಲ್ ಅಲ್ಲ, ಆದ್ರೆ ಅಲ್ಲಿ ಒಂದು ಸ್ಪೆಷಲ್ ಇದೆ. ಏನು? ಔತಣಕೂಟ ಅಂತ ಅಂದ ಮೇಲೆ ಒಂದಷ್ಟು ಡಿಶ್ ಇರುತ್ತೆ, ಅದಕ್ಕೆ ಒಂದು ಮೆನು ಬರೆದು ಹಾಕಿದ್ರು. ಆ ಮೆನುವನ್ನ ಬೈ ಚಾನ್ಸ್ ಪಾಕಿಸ್ತಾನ ಓದ್ಬಿಟ್ರೆ ಹಂಗೇ ನೇಣು ಹಾಕೊಂಡು ಬಿಡ್ತಾರೆ. ಗ್ಯಾರಂಟಿ, ಪಕ್ಕ. ಯಾಕೆ ಅಂತ ಕೇಳಿ, ನಾನು ಆ ಮೆನುವನ್ನು ಓದ್ತೀನಿ, ಆಗ ನಿಮಗೆ ಅರ್ಥ ಆಗತ್ತೆ. ರಾವಲ್ಪಿಂಡಿ ಚಿಕನ್ ಟಿಕ್ಕಾ ಮಸಾಲ, ಬಹಾವಲ್ಪುರ ನಾನ್, ರಫೀಕಿ ರಾರಾ ಮಟನ್, ಭೋಲಾರಿ ಪನ್ನೀರ್ ಮೇಥಿ ಮಲಾಯ್, ಸುಕ್ಕೂರ್ ಶಾಮ್ ಸವೇರಾ ಕೋಫ್ತಾ, ಸರಗೋಝಾ ದಾಲ್ ಮಖನಿ, ಜಾಕೋಬಾಬಾದ್ ಮೇವಾ ಪಲಾವ್. ಇನ್ನಾದಾದ ನಂತರ ಸಿಹಿ ಏನಾದರೂ ಬೇಕಲ್ವಾ, ಅದಕ್ಕೆ ಬಾಲಾಕೋಟ್ ತಿರಮಿಸು, ಮುಜಫರಾಬಾದ್ ಕುಲ್ಫಿ ಫಲೂಡಾ, ಮುರಿದ್ಕೆ ಮೀಠಾ ಪಾನ್. ಬಹಳ ಅದ್ಭುತವಾಗಿದೆ ಅಲ್ವಾ? ಬಹುಶಃ ಇದರಲ್ಲಿ ಒಂದು ನೂರ್ ಖಾನ್ ಸಲಾಡ್, ಇನ್ನೊಂದು ಕಿರಾನಾ ಹಿಲ್ಸ್ ರಾಯ್ತ ಆಡ್ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಅಂಡ್ ನನಗೆ ಮೆನು ನೋಡಿನ ಎಲ್ಲವನ್ನ ಟೇಸ್ಟ್ ಮಾಡಿದಷ್ಟು ಖುಷಿ ಅಂತ ಆಯ್ತು ಬಿಡಿ. ಇಂಡಿಯನ್ ಏರ್ ಫೋರ್ಸ್ನ ಈ ಕ್ರಿಯೇಟಿವಿಟಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿತಾ ನಾನೊಂದು ಸಣ್ಣ ಸಜೆಷನು ವಿನಂತಿನೋ ಯಾವುದಾದ್ರೂ ಆಗ್ಬೋದು. ಹೀಗೆ ಆದಷ್ಟು ಬೇಗ ಆ ಮೆನುವಲ್ಲಿ ಪಾಕಿಸ್ತಾನ ಟಿಕ್ಕಾ, ಪಾಕಿಸ್ತಾನ ನಾನ್, ಪಾಕಿಸ್ತಾನ ತಂದೂರಿ ಹೀಗೆ ಹೆಸರುಗಳನ್ನು ನೋಡುವಂಥ ಆಸೆ ಅಂತೂ ಖಂಡಿತವಾಗ್ಲೂ ಇದೆ. ಅದನ್ನಾದಷ್ಟು ಬೇಗ ಬರಲಿ. ಜನರಲ್ ಉಪೇಂದ್ರ ದ್ವಿವೇದಿ ಅವರಂತೂ ಭೂಪಟದಲ್ಲಿ ಪಾಕಿಸ್ತಾನ ಇರಬೇಕಾ ಬೇಡವಾ, ದೇವರು ಬಯಸಿದ್ರೆ ಶೀಘ್ರದಲ್ಲೇ ಅನ್ನುವಂತಹ ಮಾತನ್ನ ಬೇರೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಆ ಪಾಕಿಸ್ತಾನವನ್ನ ಮೆನುವಲ್ಲಿ ನೋಡುವಂತ ಆಸೆ ಭಾರಿ ಜೋರಾಗ್ಬಿಟ್ಟಿದೆ ನೋಡಿ. ನಿಮಗೂ ಹಾಗೆ ಅನ್ನಿಸ್ತಾ ಇದೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸೂಪರ್ ಆಫರ್, ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.